ಈ ತರ ಇರುತ್ತೆ. ಇದು 3 ಕಡೆ ಮುಳ್ಳು ತೆಗೆದು ಕಾಸಿ ಮರ್ಚಿ ಕೊಟ್ಟೆ ಮಾಡಬೇಕು. ಓಕೆ ಓಕೆ. ಬೆಸ್ಟ್ ಟೇಸ್ಟ್ ಚಟ್ನಿ ಉಂಟು. ನಮಸ್ಕಾರ, ನಾನು ಶಬರಿ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದೆ ಉಡುಪಿ ಗೈಸ್. ಉಡುಪಿಯಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿರುವಂಥ ಕುಂಬಾಶಿಗೆ ಬಂದಿದ್ದೀವಿ. ಕುಂಬಾಶಿಲಿ ಕಳೆದ 58 ವರ್ಷ ಅಂದರೆ 1966ರಲ್ಲಿ ಶುರುವಾದಂಥ ಶ್ರೀ ಮೀನಾಕ್ಷಿ ಭವನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. ದೊಡ್ಡ ಹೈಪ್ ಇರುವಂಥ ಒಂದು ಜಾಗ ಅಲ್ಲ, ಚಿಕ್ಕ ಜಾಗ. ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 3-4 ಟೇಬಲ್ ಹಾಕೊಂಡು ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನಿಲ್ಲಿ ಸ್ಪೆಷಲ್ ಅಂದರೆ ಈ ಕೊಟ್ಟೆ ಕಡುಬು ಗೈಸ್. ಈ ಪಾಂಡನ್ ಲೀಫ್ ಅಂತ ಒಂದು ಬರುತ್ತೆ, ಅದರಲ್ಲಿ ಅಕ್ಕಿ ಹಿಟ್ಟು ಟೈಪಲ್ಲಿ ಹಾಕಿ ಕೊಟ್ಟೆ ಕಡುಬು ಥರ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ಬರ್ತಾರ. ಒಂದೇ ಐಟಮ್ನ ಇಷ್ಟು ವರ್ಷದಿಂದ ರನ್ ಮಾಡ್ಕೊಂಡು ಬರ್ತೀರ ಗೈಸ್. ನಾರಾಯಣ ಉಪಾಧ್ಯ ತಂದೆಯವರು ಶುರು ಮಾಡಿದ್ದು, ಈಗ ಮಗನಾದಂಥ ಬಾಲಕೃಷ್ಣ ಉಪಾಧ್ಯ ಅವರು ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಸ್ಟ್ ಕೊಟ್ಟೆ ಕಡುಬು, ಅದ್ರ ಜೊತೆಗೆ ಚಕ್ಲಿ, ಕೋಡುಬೇಳೆ, ಅದಾದ್ಮೇಲೆ ಗೋಳಿ ಬಜ್ಜಿ ಸಿಗುತ್ತೆ. ಇವತ್ತು ನಾವು ಬಂದಿರೋ ದಿವಸ ಜಸ್ಟ್ ಕೊಟ್ಟೆ ಕಡುಬನ್ನ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆ 6:30 ಶುರು ಆದರೆ 1 ಗಂಟೆ ರನ್ ಮಾಡ್ಕೊಂಡು ಬರ್ತಾರೆ. ತಿರ್ಗಾ 3 ಗಂಟೆಗೆ ಶುರು ಆದರೆ 6-6:30 ಸಂಜೆಗೆಲ್ಲ ಕ್ಲೋಸು. ಯಾವುದೇ ಥರ ರಜಾ ಇಲ್ಲ. ವಾರಕ್ಕೆ 7 ದಿವಸ ರನ್ ಮಾಡ್ಕೊಂಡು ಬರ್ತಾರೆ ಗೈಸ. ಎಕ್ಸಾಕ್ಟ್ ಲೊಕೇಶನ್ ನೀವು ಉಡುಪಿಯಿಂದ ಟುವರ್ಡ್ಸ್ ಮುರುಡೇಶ್ವರ ಹೋಗ್ಬೇಕಾದ್ರೆ ಹೈವೇಲ್ಲೇ ಕುಂಬಾಶಿದೊಂದು ಆರ್ಚ್ ಸಿಗುತ್ತೆ. ಅಲ್ಲಿಂದ ಒಂದು 200-250 ಮೀಟರ್ಸ್ ದೂರದಲ್ಲೇ ಬರುವಂಥ ಒಂದು ಲೊಕೇಶನ್. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚರ್ಟ್ ಮಾಡಿ ಬನ್ನಿ, ಹೋಗೋಣ. ಫುಡ್ ಇಸ್ಕೊಂಡು ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್, ಶೇರ್, ಕಾಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆ ಬಾಲಕೃಷ್ಣ ಉಪಾಧ್ಯ, KV ನಾರಾಯಣ ಉಪಾಧ್ಯ, ಮೀನಾಕ್ಷಿ ಭವನ, ರಥಬೀದಿ, ಕುಂಬಾಶಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಯಾವಾಗ ಶುರು ಆಗಿತ್ತು ಸರ್? ನಮ್ಮ ಹೋಟೆಲು ಸಾಮಾನ್ಯ 1966ರಲ್ಲಿ ನಮ್ಮ ತಂದೆಯವರು ಓಪನ್ ಮಾಡಿದ್ದಾರೆ. 66ನೇ ಇಸ್ವಿಯಲ್ಲಿ ಓಪನ್ ಮಾಡಿದ್ದಾರೆ. ಆವಾಗ ಚೌತಿ ದಿವಸ, ಅನಗುಡ್ಡೆ ಗಣಪತಿ ವಿಶೇಷ ದಿವಸ, ಆವಾಗ ಚೌತಿ ಇದ್ದೆ, ಗಣೋಮ ಮಾಡಿ ಶುರು ಮಾಡಿದ್ದಾರೆ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಇಲ್ಲಿ ನಮ್ಮಲ್ಲಿ ಕೊಟ್ಟೆ ಕಡುಬು ಅಂತ, ಅದು ಇಲ್ಲಿ ಫೇಮಸ್ ತಿಂಡಿ. ಗಣಪತಿಗೆ ನೈವೇದ್ಯ ಮಾಡ್ತಾರೆ. ಅದು ತುಳುವಿಲಿ ಮೂಡೆ ಅಂತಾರೆ. ಎಲ್ಲರಿಗೂ ಅದು ಸಂತೋಷದ ತಿಂಡಿ. ಮತ್ತೆ ಎಲ್ಲರೂ ಖುಷಿಯಿಂದ ತಿಂತಾರೆ. ಅದಕ್ಕೆ ತೆಂಗಿನೆಣ್ಣೆ ಮತ್ತು ಉಪ್ಪಿನಕಾಯಿ ಎಲ್ಲ ಹಾಕಿ ತಿಂತಾರೆ. ಮತ್ತೆ ಸಾಂಬಾರು, ಚಟ್ನಿ ಎಲ್ಲ ಕೊಡ್ತೇವೆ. ಅದರೊಟ್ಟಿಗೆ ನಮ್ಮಲ್ಲಿ ಚಟ್ಟಂಬಡೆ ಅಂತ, ಕಡಲೆಬೇಳೆ ವಡೆ ಅಂತ ಹೇಳ್ತೇವೆ, ಮಸಾಲೆ ವಡೆ ಬೆಂಗಳೂರಲ್ಲಿ ಹೇಳಿದಾವೆ. ಗೋಲಿ ಬಜೆ, ಮಂಗಳೂರು ಬಜೆ ಅಂತೀರಿ ಅದು. ಮತ್ತೆ ಒಮ್ಮೊಮ್ಮೆ ಸಜ್ಜಿಗೆ ಬಜಿ ಮಾಡ್ತೇವೆ, ಉಪ್ಪಿಟ್ಟು ಅವಲಕ್ಕಿ. ಕೊಟ್ಟೆ ಕಡುಬು ಸುತ್ತಿರೋದು ಯಾವ ತರ ಎಲೆ ಅದು? ಅದು ಮುನುಕನ ಹೋಲಿ ಅಂತಾರೆ ಅದಕ್ಕೆ. ಅದು 3 ಕಡೆ ಮುಳ್ಳಿರುತ್ತೆ. ಜಸ್ಟ್ ತೋರಿಸೋದಾದ್ರೆ ತೋರಿಸಿ. ಈ ತರ ಇರುತ್ತೆ. ಇದು 3 ಕಡೆ ಮುಳ್ಳು ತೆಗೆದು ಕಾಸಿ ಮರ್ಚಿ ಕೊಟ್ಟೆ ಮಾಡಬೇಕು. ಈ ತರ ರಿಂಗ್ ಮಾಡ್ತೇವೆ. ಆ ತರ ಮಾಡಿ ಇಟ್ಕೋತೀರಾ? ಈ ತರ ರಿಂಗ್ ಚಂದ್ರಿಕೆ ಅಂತೇವೆ ಇದಕ್ಕೆ ಕನ್ನಡ. ಆ ತರ ಮಾಡಿ ಇಟ್ಕೊಂಡು ಈ ತರ ಒಮ್ಮೆ ಒಂದು ಓಲಿನ 5-6 ಬಾರಿ ಮುಟ್ಟಬೇಕಾಗತ್ತೆ. ಒಮ್ಮೆ ಕೊಯ್ಲಿಕ್ಕೆ ಕಡೆಗೆ ಸೈಡ್ ಮುಳ್ಳು ತೆಗೆಯುವುದು, ಕಡೆ ಮಧ್ಯ ಮುಳ್ಳು ಕೆಸೋದು ಚೂರಿಲಿ, ಕಡೆಗೆ ಕಾಸುವುದು ಬೆಂಕಿಲಿ, ಕಡೆಗೆ ರೌಂಡ್ ಮಾಡೋದು. ಈ ತರ ಕಡೆ ರೌಂಡ್ ಮಾಡಿ ಮೇಲೆ ಕೊಟ್ಟೆ ಮಾಡೋದು, ಕೊಟ್ಟೆ ಮಾಡಿ ಮೇಲೆ ಕೊಟ್ಟೆ ತೊಳೆಯೋದು, ಕೊಟ್ಟೆ ತೊಳೆದಾದ್ಮೇಲೆ ಹಿಟ್ಟು ಹಾಕೋದು, ಹಿಟ್ಟು ಹಾಕಿ ಮೇಲೆ ಕಡುಬು ತೆಕ್ಕೊಡುವುದು. ಒಂದು ಐಟಮ್ ಎಷ್ಟು ಟೈಮ್ ಬೇಕಾಗತ್ತೆ. ಅದರಿಂದ ಎಲ್ಲರೂ ನಮ್ಮ ಎಲ್ಲ ಗ್ರಾಹಕರಿಗೆ ನಮ್ಮ ಹೋಟೆಲ್ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಇದರ ಟೈಮಿಂಗ್ ಸರ್? ಟೈಮಿಂಗ್ ಬೆಳಿಗ್ಗೆ 6 ಗಂಟೆಯಿಂದ 6:30 ಶುರು ಆಗುತ್ತೆ. 1 ಗಂಟೆವರೆಗೆ ಇದೆ. ಮಧ್ಯಾಹ್ನ 3 ಗಂಟೆ ನಂತರ 6-7 ಗಂಟೆವರೆಗೆ ಇರುತ್ತೆ. ನಮ್ಮ ಮನೆ ಹಿಂದ್ಗಡೆ, ಇಲ್ಲೇ ಮನೆ ಇದೆ ಹಿಂದ್ಗಡೆ. ಬೆಳಿಗ್ಗೆ ಏನ್ ಸಿಗುತ್ತೋ ಸಂಜೆನೂ ಅದೇ ಸಿಗುತ್ತೆ. ಹೆಚ್ಚಾಗಿ ಮಾಡಿ ಕೊಡ್ತೇವೆ. ಸಂಜೆ ಒಮ್ಮೆ ಹೇಳಬೇಕಾಗತ್ತೆ ಮುಂಚೆ. ಆ ತರ ರಜೆ ಗಿಜೆ ಏನಿಲ್ಲ? ರಜೆ ಇಲ್ಲ ನಮ್ಮಲ್ಲಿ, ರಜೆ ಕಮ್ಮಿ. 7 ದಿನ ಇದೆ. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು. ಎಸ್, ಬಂದಾಯ್ತು. ಸೊ ತಿಂಡಿ ತಗೊಳ್ಳುವಂಥ ಒಂದು ಟೈಮು, ಲಿಮಿಟೆಡ್ ಐಟಮ್ಸು, ಸಿಂಗಲ್ ಐಟಮು. ಆ ಸಿಂಗಲ್ ಐಟಮ್ನ ಅವಾಗಿಂದ ಪಾಪ್ಯುಲರ್ ಆಗಿ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೊಟ್ಟೆ ಕಡುಬು ಗೈಸ್. ಸುಮಾರು ಜಾಗದಲ್ಲಿ ಉಡುಪಿ ಸೆಕ್ಟ್ರಿಗೆ ಬಂದರೆ ಕೊಟ್ಟೆ ಕಡುಬು ಕಾಮನ್ ಆಗಿ ಫೇಮಸ್ಸು.
ಬಟ್ ಡೆಡಿಕೇಟೆಡ್ ಆಗಿ ಅದನ್ನೇ ಟ್ರೈ ಮಾಡಬೇಕಾದ್ರೆ ಈ ಜಾಗಕ್ಕೆ ಬರಬೇಕು, ಬಿಕಾಸ್ ಅದರ ಸ್ಪೆಷಲೈಸ್ ಆಗಿರ್ತಾರೆ. 1966 ಅಂತ ಹೇಳಿದ್ರೆ ಯೋಚನೆ ಮಾಡಿ, 58 ವರ್ಷ ಅವಾಗಿದ್ದ ಪಾಪ್ಯುಲರ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ. ಐಟಮ್ ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಸರ್, ಕೊಟ್ಟೆ ಕಡುಬು, ಒಂದು ಕೊಟ್ಟೆ ಕಡುಬು ಕೊಟ್ಬಿಡಿ ಫಸ್ಟ್ ನನಗೆ. ಎಲೆ ಹಾಕಿ, ಎಲೆ ಹಾಕಿ. ಯಾರೇ ಬಂದರೂ ಬಾಳೆ ಎಲೆ ಕೊಡೋದಾ? ಫಸ್ಟ್ ಅಲ್ಲ ಪ್ಲೇಟ್ ಕೊಡ್ತಿದ್ರಿ. ಓಕೆ, ಆಫ್ಟರ್ ಕೊರೋನಾ ಬಾಳೆ ಎಲೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಈ ಥರ ಜಾಗಗಳಿಗೆ ವಿಸಿಟ್ ಆದಾಗ ಏನೋ ಒಂಥರ ಖುಷಿ ಅಂತಲೇ ಹೇಳೋದು, ಬಿಕಾಸ್ ಜಾಸ್ತಿ ಕಮರ್ಷಿಯಲ್ ಕ್ರೌಡ್ ಇರಲ್ಲ, ಒಂದು ಪೀಸ್ ಆಗಿರುತ್ತೆ ಜಾಗ, ಒಂದು ನೆಮ್ಮದಿಯಾಗಿ ಕಂಟೆಂಟ್ನ ಮಾಡಿಕೊಂಡು ಬರ್ಬೋದು ಅಂತಲೇ ಹೇಳ್ತೀನಿ. ಚಿಕ್ಕ ಜಾಗ, ಓವರ್ ದೊಡ್ಡದಾಗಿರುತ್ತೆ, ಎಕ್ಸ್ಪೆಕ್ಟೇಷನ್ ಕಮರ್ಷಿಯಲ್ ಆಸ್ಪೆಕ್ಟ್ ಆ ಥರ ಏನೂ ಬೇಡ. ಒಂದು ಹೋಮ್ಲಿ ಫುಡ್ನ ಟ್ರೈ ಮಾಡಬೇಕು, ಅದು ಲೋಕಲ್ ಕ್ವಿಸಿನ್ನ ಟ್ರೈ ಮಾಡಬೇಕಂದ್ರೆ ಈ ಜಾಗಕ್ಕಂತೂ ನೀವು ಪಕ್ಕಾ ಬರ್ಬೋದು. ಆಯ್ತು ಬಿಡಿ ಸರ್. ಚಟ್ನಿ, ಓಕೆ, ಅದು ಕೊಡಿ ಸರ್, ಅದು ಎಲೆ ಅದು ಕೊಡಿ, ಅದು ಇರಲಿ ಒಂದು. ಓಕೆ, ಉಪ್ಪಿನಕಾಯಿ. ಇದಕ್ಕೆ ಉಪ್ಪಿನಕಾಯಿ ತಿಂತಾರಾ? ಓಕೆ, ಸಾಗು ಇದೆಯಲ್ಲ, ಇಡ್ಲಿ ಥರ, ಇಡ್ಲಿಗೆ ಉಪ್ಪಿನಕಾಯಿ ಮ್ಯಾಚಿಂಗ್. ಹಾಂ, ತೆಂಗಿನೆಣ್ಣೆ. ಓಕೆ 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 ಓಕೆ, ತೆಂಗಿನೆಣ್ಣೆ ಹಾಕೊಂಡೆ ತಿನ್ನೋದಾ? ಇದೇ ಆ ಎಲೆ, ಆ ಎಲೆ ಹೆಸರು ಗೊತ್ತಾಗ್ತಿಲ್ಲ ನನಗಂತೂ. ನಾನು ಕೇಳ್ಬಿಟ್ಟು ಹೇಳ್ತೀನಿ ನೋಡಿ. ಕ್ಲೀನಾಗಿ ಅದನ್ನು ಸುತ್ತಬಿಟ್ಟು ರೌಂಡ್ ಶೇಪಲ್ಲಿ ಒಳಗಡೆ ಇಟ್ಟು ಹಾಕ್ಬಿಟ್ಟು ಕೊಡುವಂಥದ್ದು. ಇದು ಹೆಸರು ಏನಂದ್ರಿ ಸರ್? ಎಲೆ ಮುನ್ಕನವಳಿ. ಈ ಇಂಗ್ಲೀಷಲ್ಲಿ ಪಾಂಡನ್ ಲೀಫ್ ಅಂತ ಹೇಳ್ತಾರಲ್ಲ, ಅದಾ? ಗೊತ್ತಿಲ್ಲ. ಓಕೆ, ಅದು ಹಿಂಗೆ ಪಾಂಡನ್ ಲೀಫ್ ಅಂತಲೇ ಅನಿಸುತ್ತೆ. ಮುಳ್ಕನ ಹೋಳಿ, ಮುಂಡಕ. ಓಕೆ ಓಕೆ, ಮುಂಡಕನ ಹೋಳಿ. ಹಾಂ, ಸಾಗು ಇದೆಯಾ? ಸಾಂಬಾರು ಹಾಕ್ಬಿಡಿ, ಇಲ್ಲ ಹಾಕ್ಬಿಡಿ. ಓಕೆ, ಥ್ಯಾಂಕ್ ಯು ಸರ್. ಹಂಗೆ ಅದರೊಟ್ಟಿಗೆ ಚಕ್ಲಿ, ಕೋಡುಬಳೆ ಕೊಟ್ಬಿಡಿ. ಇದ್ರ ಜೊತೆಗೆ ಚಕ್ಲಿ ಮತ್ತು ಕೋಡುಬಳೆ ಪ್ರತಿಯೊಂದನ್ನು ಕೊಡ್ತಾರೆ. ಸಿಂಪಲ್ ಊಟ. ಹಾಂ, ಥ್ಯಾಂಕ್ ಯು. ಕೋಡುಬಳೆ ಸರ್ ಒಂದು ಎಷ್ಟು ಸರ್? ಒಂದು ಇದು ಅದು ಒಂದು ಕಡುಬು 20 ರೂಪಾಯಿ, ಚಕ್ಲಿ 6 ರೂಪಾಯಿ, ಚಕ್ಲಿ 10 ರೂಪಾಯಿ, ಚಕ್ಲಿ 10 ರೂಪಾಯಿ, ಕೋಡುಬಳೆ 6 ರೂಪಾಯಿ. ಓಕೆ, ಬರೀ ಕೊಟ್ಟೆ ಕಡುಬು ಮಾತ್ರ ಸಿಗ, ರೈಸ್ ಐಟಮ್ ಎಲ್ಲ ಏನು ಮಾಡಲ್ಲ? ಏನು ಹೋಗಲ್ಲ. ಓಕೆ, ಇದೇ ಲೈಕ್ ಮಾಡ್ತಾರೆ. ಬಟ್ ಗೋಳಿ ಬಜ್ಜಿನೂ ಸಿಗುತ್ತೆ ಅವಾಗ, ಮಂಗಳೂರು ಬಜ್ಜಿ ಸಿಗುತ್ತೆ. ಸಂಜೆನೂ ಸೇಮ್ ಐಟಮ್? ಹೆಚ್ಚಾಗಿ ಸೇಮ್ ಐಟಮ್ ಇರುತ್ತೆ. ಓಕೆ, ಸಂಜೆ ಟೈಮ್ ಬೇಕಾ ಮುಂಚೆ ಹೇಳಬೇಕು. ಆ ಥರ. ಓಕೆ, ತಿಂಡಿ ಎಷ್ಟ ಬೇಕಾದ್ರೆ. ಓಕೆ, ಡನ್. ಟೇಸ್ಟ್ ಮಾಡುವ. ತಗೊಂಡು ಒಂದು ಒಳ್ಳೆ ಸಾಫ್ಟ್ ಕನ್ಸಿಸ್ಟೆನ್ಸಿ, ಕ್ಲೀನಾಗಿ ಇದರೊಟ್ಟಿಗೆ ಫಸ್ಟ್ ನಾವು ಚಟ್ನಿ ಟ್ರೈ ಮಾಡುವ. ಗಟ್ಟಿ ಚಟ್ನಿ, ಫುಲ್ಲು ಕಾಯಿ, ಚಂಕ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ತಗೊಂಡು ಒಂದು ವೈಟ್ ಟೇಸ್ಟ್ ಮಾಡೋಣ. ಹಸಿಮೆಣ್ಸಿನ್ಕಾಯಿ ರುಬ್ಬ ಹಾಕಿರೋದೊಂದು ಕ್ಲೀನಾಗಿ ಕಾಣಿಸ್ತಾ ಇದೆ. ಆಹಾ, ಬೆಸ್ಟ್ ಟೇಸ್ಟ್ ಚಟ್ನಿ ಅಂತೂ. ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ. ಆ ಸ್ಪೈಸಿ ಅಂತೂ ಫುಲ್ ಕ್ಯಾಪ್ಚರ್ ಮಾಡಿಬಿಡ್ತು ಬಾಯಿನ. ಖಾರ ಇದೆ, ಬಟ್ ಆ ಜ್ಯೂಸಿ ಇದೆ. ಫುಲ್ ತರಿಯಾಗಿರುತ್ತಲ್ಲ, ಕಚ್ಚಬೇಕಾದ್ರೆ ಒಂದು ಜ್ಯೂಸಿ ಔಟ್ ಆಗುತ್ತೆ. ಫ್ರೆಶ್ ಕೋಕೋನಟ್ ಫ್ಲೇವರ್ ಅಂತೂ ಕ್ಲೀನಾಗಿ ಫೀಲ್ ಮಾಡ್ತೀರಾ ನೀವಂತೂ. ಒಂದು ಸಾಫ್ಟ್ ಕಡುಬು. ತುಂಬ ಓವರ್ ಪ್ರೆಸ್ ಕೊಡಬೇಡಿ, ಲೈಟಾಗಿ ಒಂದು ಪ್ರೆಸ್ ಕೊಡಿ. ಅದ್ರ ಜೊತೆಗೆ ಕಚ್ಚಬೇಕಾದ್ರೆ ಆ ಕೋಕೋನಟ್ನ ಕಚ್ಚಿ ಒಂದು ಜ್ಯೂಸ್ ಔಟ್ ಆದಾಗ ಒಂದು ಕ್ಲೀನ್ ಬ್ಲೆಂಡ್ ಅಂತಲೇ ಹೇಳ್ಬೋದು. ಫುಲ್ ಸಾಫ್ಟ್ ಇದೆ. ಅಕ್ಕಿ ಹಿಟ್ಟು, ಅದಾದಮೇಲೆ ರವೆ, ಎರಡೇ ಅಲ್ಲ ಸರ್? ಅಕ್ಕಿ ಮತ್ತು ರವೆ ಎರಡನ್ನೂ ರುಬ್ಕೊಳ್ಳೋದು. ಓಕೆ ಓಕೆ, ಹಾಂ. ಸುಮಾರು ಕಡೆ ಸಿಗೋದ್ರು ಕೂಡ ಅಥೆಂಟಿಕಾಗಿ ಒಂದೇ ಜಾಗದಲ್ಲಿ ಸೆಲ್ ಮಾಡ್ಕೊಬರ್ತಿರ್ತಾರ, ಅದೊಂಥರ ಬೆಸ್ಟ್ ಅಂತಲೇ ಹೇಳ್ತೀನಿ. ಬೆಸ್ಟ್ ಟೇಸ್ಟು, ಬಟ್ ಸಿಂಪಲ್ ಐಟಮ್ ಅಂತಲೇ ಹೇಳ್ಬೋದು. ಬಟ್ ಬಂದರೆ ಒಂದು 2-3 ಆರಾಮಾಗಿ ನೀವು ಹೊಡಿಬೋದು ಅಂತಲೇ ಹೇಳ್ತೀನಿ. ಒಂದು 5-6 ತಿಂತಾರಾ? ಓಹೋ, ಹಾಂ, 8 ತಿನ್ನೋರು ಇದ್ದಾರಂತೆ. ಇದೇನಿದು, ಬೆಂಡೆಕಾಯಾ? ಹಮಟೆಕಾಯಿ. ಹಮಟೆಕಾಯಿ ಅಂದರೆ ಹೀರೆಕಾಯಿ ಥರ ಬರುತ್ತೆ ಅದಾ? ಹಾಂ, ಹುಳಿ ಬರುತ್ತೆ. ಓಕೆ. ಓಕೆ.
ಬಟ್ ಒಂದು ಒಳ್ಳೆ ಫ್ಲೇವರು. ಸಾವು ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಬಟ್ ಚಟ್ನಿ ಅಂತೂ ಶೋ ಸ್ಟಾಪ್. ಬಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂತೀನಿ, ಭಾರಿ ಇದೆ ಟೇಸ್ಟ್ ಅಂತೂ. ಲಿಟ್ರಲಿ ಒಂದು ಮನೆ ಗೈಸ್, ಮನೆಗಿನ ಮನೆ ಟೇಸ್ಟು ಬೆಸ್ಟ್ ಆಗಿದೆ. ಅದ್ರ ಜೊತೆಗೆ ಈ ಥರ ಒಂದು ಅಕಂಪನಿ ಮಾಡ್ತೆ ಅಂದ್ಕೊಳ್ಳಿ, ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ತಿಂಡಿ ಆಗಲಿ ಊಟ ಆಗಲಿ, ಅದ್ರ ಜೊತೆಗೆ ಈ ಥರ ಐಟಮ್ ಇದ್ರಂತೂ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ಇದು ಮಧ್ಯಾಹ್ನ ಟೈಮ್ ಅನ್ನ ಸಾಂಬಾರು ಜೊತೆಗಿದ್ದಂದರೆ ಪರ್ಫೆಕ್ಟ್ ಆಗ್ತು. ಬಟ್ ಸೂಪರ್ ಆಗಿದೆ. ಬೆಸ್ಟು ಒಂದು ವೈಬಿಂಗ್ ಪ್ಲೇಸ್, ವೈಬಿಂಗ್ ಜಾವ. ಹಿಂದೆ ಉಡುಪಿ ಟುವರ್ಡ್ಸ್ ಮುರುಡೇಶ್ವರ ಅಥವಾ ಗೋವಾ ಆ ಸ್ಟ್ರೆಚ್ ಹೈವೇ ಬರುತ್ತೆ. ಕುಂಬಾಶಿ ಆರ್ಚ್ ಸಿಗುತ್ತೆ ನಿಮಗೆ. ಆರ್ಚ್ ಸ್ವಲ್ಪ ಒಳಗೆ ತೊಗೊಂಡ ಸರ್ವಿಸ್ ರೋಡಲ್ಲೇ ಬಂದುಬಿಟ್ರೆ ನಿಮಗೊಂದು 150-200 ಮೀಟರ್ಸ್ ಒಳಗಿಂದ ರೈಟ್ ಸೈಡಲ್ಲೇ ಸಿಗುತ್ತೆ. ಅಂದರೆ ನೀವು ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಬಂದರೆ ಆ ಆರ್ಚಿಂದ ಒಳಗೆ ಬಂದು ಸುತ್ತಾಕ ಬಂದು ಲೊಕೇಶನ್ಗೆ ತೋರಿಸಿದೆ ಗೈಸ್. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೌಟ್ ಮಾಡಿ ಮೀನಾಕ್ಷಿ ಭವನ ಕುಂಬಾಶಿ ಹತ್ರ. ಅದಕ್ಕೆ ಟಾಪಾಗಿ ಕ್ರಿಸ್ಪಿಯಾಗಿ ಅಂತ ಅಂದ್ಕೊಳ್ಳಿ, ಇನ್ನೂ ಭಾರಿ ಇದ್ದಿರೋದು. ಬಟ್ ಚಕ್ಲಿ ಅಂತೂ ಮಸ್ತು. ಬರಲಿ ಸ್ವಲ್ಪ ಚಟ್ನಿನೇ ಖಾಲಿ ಆಗೋಯ್ತು. ಬಟ್ ಖಾರವಾಗಿದ್ದರೂ ಕೂಡ ಈ ಕೊಟ್ಟೆ ಕಡುಬು ಜೊತೆ ಚೆನ್ನಾಗಿದೆ. ಮೇಲ್ಗಡೆ ಕೊಬ್ಬರಿ ಹಾಕ್ಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸರ್ ಸ್ವಲ್ಪ ಚಟ್ನಿ ಸರ್. ಸಾಕು ಸರ್. ಓಕೆ, ಸಿಂಪಲ್ ಜಾಗ, ಸಿಂಪಲ್ ವಿಡಿಯೋ, ಲಿಮಿಟೆಡ್ ಸೈಜ್ ವಿಡಿಯೋ ಅಂತಲೇ ಹೇಳ್ಬೋದು. ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೌಟ್ ಮಾಡಿ ಗೈಸ್. ಮೀನಾಕ್ಷಿ ಭವನ. ಕಾಸ್ಟ್ ಹೇಳೋದ್ನಲ್ಲ 20 ರೂಪಾಯಿ, 10 ರೂಪಾಯಿ, 6 ರೂಪಾಯಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ಗೆ. ಬಾಯ್.